ಕ್ಲಿಂಕಿಂಗ್ ಬೀಚ್ಗೆ ಸುಸ್ವಾಗತ. ಇದು ನೂಸಾ ಪೆನಿಂಡ ಬಾಲಿ ಪಕ್ಕದಲ್ಲಿದೆ. ಈ ಜಾಗ ನೋಡೋಕ್ಕೋಸ್ಕರ ಇಂಡಿಯಾದಿಂದ ಎಲ್ಲ ಓಡಿ ಬರ್ತಾರೆ. ಕರ್ನಾಟಕದಲ್ಲಂತೂ ಓಡಿ 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 ಬರ್ತಾರೆ. ಆಯಿತಾ, ಇದೊಂದು ಜಾಗ ಒಂದು ಬ್ರೋಕನ್ ಬೀಚ್ ಅಂತ. ಬಟ್ ಅವರು ಮಾತ್ರ ಏನು ಮಾಡ್ತಾರೆ, ಇದು ಎರಡೇ ನೋಡ್ಕೊಂಡು ಹೋಗ್ತಾರೆ. ಇನ್ನು ನನಗೆ ಗೊತ್ತಿದ್ದಂಗೆ 6 ಬ್ಯೂಟಿಫುಲ್ ಪ್ಲೇಸ್ ಇದೆ. ಹೆಂಗೆ ಗೊತ್ತು ಅಂತ ಕೇಳಿದ್ರೆ ಅದು ವಿಡಿಯೋ ಮಾಡಿದ್ದೀನಿ. ಅದು ಇದನ್ನು ನೋಡಿದ ತಕ್ಷಣ ನೆಕ್ಸ್ಟ್ ವಿಡಿಯೋ ಅಂದರೆ ನಾಳೆ ಬರುತ್ತೆ. ಆಯಿತಾ, ಅದನ್ನು ಚೆಕ್ ಮಾಡಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸಿ ಹೌ ಬ್ಯೂಟಿಫುಲ್ ದಿಸ್ ಇಸ್. ಆ್ಯಕ್ಚುಲಿಗೆ ನಾನು ಇದು ಶೂಟ್ ಮಾಡಬೇಕಾದ್ರೆ ಇನ್ನೊಂದು 2 ಗಂಟೆ ಕಾಯಬೇಕಾಗಿತ್ತು. ಬಟ್ ನಾನು ಬಂದಿರೋ ದಿವಸ ಹೆವಿ ಪ್ರಿಡಿಕ್ಷನ್ ಇತ್ತು ಫಾರ್ ರೈನ್ಫಾಲ್. ಯಾಕಂದರೆ ಇದು ವೆಸ್ಟ್ ಕೋಸ್ಟಲ್ಲಿರೋದ್ರಿಂದ ಸೂರ್ಯ ಆ ಕಡೆ ಎದ್ದುಬಿಟ್ಟವನೇ. ಸೊ ಇಲ್ಲಿ ಇನ್ನೂ ಬ್ರೈಟ್ನೆಸ್ ಬಂದಿಲ್ಲ. ಬಂದ ಮೇಲೆ ನಾನು ಬಂದು ಶಾರ್ಟ್ ತಗೊಂಡಿದ್ರೆ ಇವಡ ಸೈಡ್ ಏನು ಚಿತ್ರನ, ಇದರಲ್ಲಿ ಏನು ಕಲರ್ ಗ್ರೇಡಿಂಗ್ ಇಲ್ಲ. ಒನ್ ಶಾರ್ಟ್, ಒನ್ ಆ್ಯಕ್ಚುಯಲ್ ಫುಟೇಜ್. ನೀವು ಬಂದರೆ ಮಾತ್ರ ಕಣ್ಣಿಗೆ ಎಷ್ಟು ತಂಪು ಗೊತ್ತಾ. ಎಲ್ಲರೂ ಏನು ಮಾಡ್ತಾರೆ ಅಂದರೆ 90% ಆಫ್ ಪೀಪಲ್ ಬರೋರು ಮೇಲ್ಗಡೆಯಿಂದ ನಿಂತ್ಕೊಂಡು ಅಲ್ಲಿಂದ ಫೋಟೋ ವೀಡಿಯೋ ಹೊಡ್ಕೊಂಡು ಹೊಡೋಗ್ಬಿಡ್ತಾರೆ. ಆಯಿತಾ, ದೇ ವಿಲ್ ನಾಟ್ ಕಮ್ ಡೌನ್ ಬಿಕಾಸ್ ದೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಕ್ಲೈಮ್ ಡೌನ್. ಇಟ್ಸ್ ಓನ್ಲಿ 120 ಮೀಟರ್ಸ್, ಓನ್ಲಿ 120 ಮೀಟರ್ಸ್ ಕೆಳಗೆ ಬರೋದಕ್ಕೆ. ಅದು ಸ್ಟ್ರೈಟಾಗಿ ಮೇಲಿಂದ ಕೆಳಗೆ ಬರೋಕ್ಕೆ 120 ಮೀಟರ್ಸ್. ಬಟ್ ನನಗೇನು ಗೊತ್ತಿರಲಿಲ್ಲ. ನಾನು ಐ ಆಮ್ ಸ್ಟಾರ್ಟೆಡ್ ಟು ವರ್ಕೌಟ್ ಆ್ಯಂಡ್ ಆಲ್ ದ ಸ್ಟಫ್. ಬಟ್ ಇವಾಗ ನನಗೆ ತಗೊಂಡಿದ್ದು 35 to 45 ಮಿನಿಟ್ಸ್ ತಗೊಂಡು ಕೆಳಗೆ ಹೋಗೋದಕ್ಕೆ. ಆಯಿತಾ, ಇಟ್ ಈಸ್ ವೆರಿ ವೆರಿ ಚಾಲೆಂಜಿಂಗ್, ಬಟ್ ಇಟ್ ಈಸ್ ಡೂಯಬಲ್. ಆಯಿತಾ, ಇಟ್ ಈಸ್ ಡೂಯಬಲ್. ಸಿ, ಹೀರೋ ಅಲ್ಲೇ ನಿಂತ್ಕೊಂಡಿದ್ದಾನೆ ಟಾಪಲ್ಲಿ, ಎಲ್ಲರೂ ಅಲ್ಲಲ್ಲೇ ಫೋಟೋ ಹೊಡ್ಕೊಂಡು ಹೋಗೋದು. ಇವಾಗ ಇಲ್ಲಿಂದ ಟ್ರೆಕ್ಕಿಂಗ್ ಡೌನ್. ಆಮೇಲೆ ನಿಮಗೆ ಸ್ವಲ್ಪ ದೂರ ಮಾತ್ರ ನಾನು ಐ ವಿಲ್ ಬಿ ಏಬಲ್ ಟು ಶೋ ಯು ದ ಫುಟೇಜ್ ಫಾರ್ ಗೋಯಿಂಗ್ ಡೌನ್. ಯಾಕಂದರೆ ಅದಾದಮೇಲೆ ಐ ಕುಡ್ ನಾಟ್ ಹೋಲ್ಡ್ ದ ಕ್ಯಾಮ್ರಾ ಓನ್ಲಿ. ಹಿಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ, ನೋ ಚಾನ್ಸ್. ಆಯಿತಾ, ಇಟ್ ಈಸ್ ಸೇಫ್. ಯಾಕಂದರೆ ಅವರು ರೈಲಿಂಗ್ಸ್ ಮಾಡಿದ್ದಾರೆ. ಬಟ್ ಇಟ್ ಇಸ್ ಆಲ್ ಟೈಡ್ ವಿತ್ ವುಡನ್ ಬ್ರಾಂಚಸಲ್ಲಿ ಟೈ ಮಾಡಿದ್ದಾರೆ. ಓಕೆ, ವೆರಿ ಸೇಫ್, ತುಂಬ ಸ್ಟ್ರಾಂಗ್ ಇದೆ. ಅದಿಲ್ಲ ಅಂದರೆ ನನಗೆ ಹೇಳ್ತೀನಿ, ಯಾವ ನನ್ನ ಮಗ ಇಳಿಯೋಕ್ಕೆ ಹೋಗಲ್ಲ. ಇಟ್ ಈಸ್ ಸೋ ರಿಸ್ಕಿಂಗ್. ಆಯಿತಾ, ಗ್ರಿಪ್ ಇಲ್ಲ, ಏನಿಲ್ಲ, ಇದೊಂದೇ ಗ್ರಿಪ್ ನಿಮಗೆ. ಬಟ್ ಅಷ್ಟು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ ಟು ಮೇಕ್ ಶೂರ್ ದಟ್ ಇಟ್ ಇಸ್ ಪೀಪಲ್ ಸೇಫ್ಟಿ, ಅವ್ರ ಲೈಫ್ಗೆ ಸೇಫ್ಟಿ ಅಂದ್ಬಿಟ್ಟು. ಓಕೆ, ಸೊ ಇದು ಸ್ಟೆಪ್ಸ್ ಇರೋ ತನಕ ಅಷ್ಟೇ. ಸ್ಟೆಪ್ಸ್ ಮುಗಿದ ಮೇಲೆ ಕತೆ ಕೇಳಬೇಡಿ ನೀವು. ಆಯಿತಾ, ಹಾಗೆ ಹೆಂಗೆ ಅದು ಬಂದು ನೀವು ಶುಡ್ ಎಂಜಾಯ್ ಇಟ್. ಬಟ್ ನಿಮಗೆ ಟ್ರಿಪ್ ಕರ್ಕೊಂಬರ್ತಾರೆ ಗೊತ್ತಾ. ನಾನು ಏಜೆಂಟು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಬಾಲಿ ತೋರಿಸ್ತೀನಿ, ಇದು ತೋರಿಸ್ತೀನಿ ಅಂದ್ಬಿಟ್ಟು ನಿಮಗೆ ಮೇಲೆ ಬರೋಕ್ಕೆ ಬಿಡ್ತಾರೆ ಹೊರತು ಕೆಳಗೆ ಹೋಗಿ ಬಿಡಲ್ಲ ಅವರು. ಆಯಿತಾ, ಬಿಟ್ಟರು ನಿಮಗೆ ಒಂದು ಟೈಮ್ ಫ್ರೇಮ್ ಕೊಡ್ತಾರೆ. ಈ ಟೈಮೊಳಗೆ ಕೆಳಗೆ ಹೋಗಿ ಮೇಲೆ ಬರೋದೆಲ್ಲ 1.5 ಗಂಟೆ ಮಿನಿಮಮ್ ಹೋಗಿರುತ್ತೆ. ನಿಮಗೆ ಜೀವ ಹೋಗಿರ್ತದೆ. ಅಂಥದ್ರಲ್ಲಿ ನೀವು 2 ಗಂಟೆ ಒಳಗೆ ಬಾ ಅಂದರೆ ನಿಮಗೆ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದಿಲ್ಲ. ಕೂತ್ಕೊಂಡು ನೀನು ಫೋಟೋ ಗೀಟೋ ಹೊಡ್ಕೊಂಡು ಎಂಜಾಯ್ ಮಾಡೋದು ಬೇಡ. ಯು ಡೋಂಟ್ ಸಿ ದಟ್ ವಾಟರ್ ಕಮ್ಮಿಂಗ್ ಇನ್, ಯು ಡೋಂಟ್ ಸಿ ಹೌ ದ ವೆದರ್ ಚೇಂಜಸ್. ದಿಸ್ ಇಸ್ ದ ಪ್ರಾಬ್ಲಮ್ ಇಫ್ ಯು ಡಿಪೆಂಡ್ ಆನ್ ಸಂಬಡಿ. ಅದೇ ನೀವಾಗ ನೀವು ಬಂದರೆ ವೆರಿ ಸಿಂಪಲ್ ಡು. ಏನಿಲ್ಲ, ಇಲ್ಲಿ ಬನ್ನಿ, ಯಾವ್ದು ನ್ಯೂಸ್ ಪೇಪರ್ನಾಗ ಬನ್ನಿ, ಒಂದು ದಿವಸ ರೂಮ್ ರೆಂಟ್ ಹಾಕೊಳ್ಳಿ. ನಾನು ನೋಡಿ 1000 ರೂಪಾಯಿಗೆ ಸೂಪರ್ ಆಗಿರೋ ಒಂದು ವಿಲ್ಲಾ ತೊಗೊಂಡಿದ್ದೀನಿ. 1000 ರೂಪಾಯಿ ಪರ್ ನೈಟ್. ಇದು ಸಿಗೋಕ್ಕಾಗಲ್ವ? ಸಿಗುತ್ತೆ. ಯಾಕೆ? ಯು ವಾಂಟ್ ಟು ಡಿಪೆಂಡ್ ಆನ್ ದೆಮ್ ಬಿಕಾಸ್ ನಿಮಗೆ ಯು ವಾಂಟ್ ಟು ಡೂ ದ ಹೋಮ್ ವರ್ಕ್ ದಟ್ ನನ್ನ ಕೈಲಿ ಹುಡ್ಕಕ್ಕೆ ಬರಲ್ಲ ಅಂತ. ವೈ ಡು ಯು ಡಿಪೆಂಡ್? ಅದಕ್ಕೆ ಅವರು ದೇ ವಿಲ್ ಈಟ್ ಸಕ್ ಮನಿ ಡು ಯು ಫಾರ್ ಎವ್ರಿಥಿಂಗ್. 300 ರೂಪಾಯಿಗೆ ಬೈಕ್ ಸಿಗ್ತದೆ, 1000 ರೂಪಾಯಿಗೆ ರೂಮ್ ರೆಂಟ್ ಸಿಗ್ತದೆ. ಆಯಿತಾ, ದೆನ್ ಯು ಕ್ಯಾನ್ ಎಂಟರ್. ಆಯಿತಾ, ಯು ಕ್ಯಾನ್ ಎಂಟರ್. ಬೈಕ್ ಇಲ್ಲಿ ತೊಗೊಂಬಂದು ಇಡ್ತೀನಿ ಅಂದರೆ 5,000 ಅವ್ರು ಇಂಡಿಯನ್ ರೂಪೀಸ್ ಕೇಳ್ತಾರೆ ಅಂದರೆ 33 ರೂಪಾಯಿ. 33 ಅಲ್ಲ, 30 ರೂಪಾಯಿ. ಆಯಿತಾ, ದಟ್ ಈಸ್ ಹೌ ಇಟ್ ಈಸ್. ಇಟ್ಸ್ ಈಸಿ ಟು ಡೂ. ಆವಾಗ ನೀವು ಇಫ್ ಯು ಕಮ್ ಯು ಕ್ಯಾನ್ ಸಿ ಆಲ್ ದ 8 places that I am suggesting. There are another 10 more places which I didn't recommend, but 8 places must and should. Wait for that video to come. See, ಏನು ಗಾಳಿ ಗೊತ್ತಾ, ಇಲ್ಲಿ ನಾನು ಡ್ರೋನ್ ಹಾರ್ಸೋಣ ಅಂದ್ಕೊಂಡೆ. ಹಾರಿಸಿದ್ರೆ ಮಾತ್ರ ವಾಪಲ್ ಬರಲ್ಲ ಅವಳು. ಬರ್ತಾಳೆ, ಸೇಫಾಗಿರೋ ಜಾಗ ಕರ್ಕೊಂಡು ಹೋಗಿ ಇಳಿಸು ಅಂತಾಳೆ. ಇಲ್ಲಿ ಇಳಿಯಲ್ಲ. ಅದು ಗಾಳಿ ಇಲ್ಲಿರೋ ಜಾಗದಲ್ಲಿ ಮಾತ್ರ ಇಳಿತಾಳೆ ಅವಳು. ಗಾಳಿ ಇದ್ರೆ ಇಳಿಯಲ್ಲ ಅವಳು. ನನಗೆ ಸೇಫ್ಟಿ ಬೇಕು, ನಾನು ಸೇಫ್ಟಿ ಬಿದ್ದೋಗ್ಬಿಡ್ತೀನಿ, ವರ್ಕೊಂಡು ಬಿಡ್ತೀನಿ ಅಂತೇಳಿ. ಅದಕ್ಕೆ ನಾನು ಹಾರಿಸ್ತೀನಿ. ಇಲ್ಲಾಗಿದ್ರೆ ಇವ್ರಿಗೆಲ್ಲ ನಾನು ಫೋಟೋ ವಿಡಿಯೋ ಮಾಡ್ಕೊಡೋದೇ ಹುಚ್ಚು ನನಗೆ. ಬಂದವ್ರಿಗೆಲ್ಲ ನಾನು ಹೇಳ್ಬೋದು. ಆಯ್ತಾ, ಓಡ್ರ ನಾನು ಅವರಿಂದ ಓಡೋದು. ನನಗೆ ಖುಷಿ ಏನಂದ್ರೆ ನಂದಕ್ಕಿಂತ ಜಾಸ್ತಿ ಬೇರೆಯವ್ರು ಹೊಡ್ಕೊಳ್ತಿದ್ದಾರೆ. ಆಯಿತಾ, ದಿಸ್ ಗೈ ಇಸ್ ಫ್ರಮ್ ಸ್ವಿಟ್ಜರ್ಲೆಂಡ್, ದಟ್ ಗರ್ಲ್ ಇಸ್ ಫ್ರಮ್ ಲಾಸ್ ಏಂಜಲ್ಸ್. ಓಕೆ, ನನಗೆ ತುಂಬ ಖುಷಿ. ದಿಸ್ ಇಸ್ ವಾಟ್ ಐ ರಿಯಲಿ ಲೈಕ್. I like to give them footages and stuff like that. And in return I will tell them that ಯಾರಿಗಾರು poor people ಇದ್ದರೆ you donate $10. This is what I will tell them. ಸಿ ಯಾರು ಇಲ್ಲ. ಇನ್ನೂ ಸ್ವಲ್ಪ ಮುಂಚೆ ಬಂದರೆ ನಾನು ಒಬ್ಬನೇ ಇರ್ತೇನೆ. ಬಟ್ ಆವಾಗ ಬಂದರೆ ಯೂಸ್ ಇಲ್ಲ. ಏನಕ್ಕಂದ್ರೆ ಅವಾಗ ಲೈಟಿಂಗ್ ಸರಿಗಿರಲ್ಲ. ಆಯಿತಾ, ಬಿಕಾಸ್ ಇಟ್ಸ್ ವೆಸ್ಟ್ ಕೋಸ್ಟ್ ಅಲ್ಲ. ಬಟ್ ಚಿತ್ರಾನ್ನ ಇದೆ ಸ್ವಾಮಿ, ಯು ಶುಡ್ ಕಮ್. ಹೇಳ್ತೀನಲ್ಲ, ಯು ಇನ್ವೆಸ್ಟ್ ಸಮ್ ಮನಿ ಆನ್ ಗ್ರೇಟ್ ಕ್ಯಾಮ್ರಾಸ್, ಡ್ರೋನ್ಸ್ ಆ್ಯಂಡ್ ಆಲ್ ದ ಸ್ಟಫ್. ಆಯಿತಾ, ಸೊ ಯು ವಿಲ್ ಬಿ ಏಬಲ್ ಟು ಎಂಜಾಯ್ ವೇರ್ ಯು ಕ್ಯಾನ್ ಸಿ ವೇರ್ ಯುವರ್ ಐಸ್ ಕಾನ್ ಗೋ. ನಿಮ್ಮ ಕಣ್ಣೆಲ್ಲ ಹೋಗೋಕ್ಕಾಗಲ್ವ, ಅಲ್ಲೆಲ್ಲ ನೀವು ಕರ್ಕೊಂಡು. ನಾನು ಇದು ತೊಗೊಂಡಿದ್ದೀನಿ. ಸಿ, ಲುಕ್ ಅಟ್ ದಿಸ್ ಕಲರ್ ಆಫ್ ದ ವಾಟರ್. ನಾನು ಎಲ್ಲೆಲ್ಲಾಗುತ್ತೆ ನನ್ನ ಕೈಲಿ ಕಳಿಸಿ. ನೀವು ಪ್ರೊಫೆಷನಲ್ ಆಗಿಬಿಡ್ತೀರಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಐ ಕ್ಯಾನ್ ಡೂ ಬೆಟರ್ ಶಾರ್ಟ್ಸ್. ಇದನ್ನ ನೋಡೇ ನಿಮ್ಗೆ ಇಫ್ ಯು ಗೆಟಿಂಗ್ ಖುಷಿ ಆದರೆ, ಅಯ್ಯೋ ಥಮ್ಸ್ ಅಪ್ ಬೇರೆ ಕೊಡ್ತಾ ಇದ್ದೀರಾ, ಲೈಕ್ಸ್ ಬೇರೆ ಕೊಡ್ತಾ ಇದ್ದೀರಾ, ಅಯ್ಯೋ ಕೊಟ್ಟು ಬಿಟ್ರಾ. ಐ ಡೋಂಟ್ ಬಿಲೀವ್. ಸಿ, ನಾನು ಯಾರಂತ ನಿಮಗೆ ಗೊತ್ತು, ನೀವು ಯಾರಂತ ನಂಗೆ ಗೊತ್ತಿಲ್ಲ. ಯಾಕೆ ನೀವು ಪರಿಚಯ ಮಾಡ್ಕೊಳ್ಳಲ್ಲ? ವೈ ಡೋಂಟ್ ಯು ಮೆಸೇಜ್, ಕಮೆಂಟ್? ಆಯಿತಾ, ಐ ಆಮ್ ಸೋ ಆನ್ ಸೋ ಫ್ರಮ್ ಹಿಯರ್.
ಆಯಿತಾ. ಐ ಲವ್ ಯುವರ್ ವೀಡಿಯೋಸ್, ಐ ಥ್ರಿಲ್. ಯು ಶುಡ್ ಅಪ್ರಿಷಿಯೇಟ್ ಸಮ್ ಹಾರ್ಡ್ ವರ್ಕ್ ದಟ್ ಸಂಬಡಿ ಡಸ್ ಯಾರ್. ಓಕೆ, ಆ್ಯಂಡ್ ಯಾ ಡಸಂಟ್ ಮ್ಯಾಟರ್. ಸಿ ಇವಾಗ ಸಣ್ಣ ಆ ಕಡೆ ಬೀಳ್ತಾವನೆ, 2 ನಿಮಿಷ ಬೀಳ್ತಾನೆ, 2 ನಿಮಿಷ ಹೊರಟೋಯ್ತಾನೆ. ಇನ್ನು ಸ್ವಲ್ಪ ಹೊತ್ತು ಕಾಯ್ದಿದ್ರೆ ಮೇಲೆ ಬರೋದು. ಬಟ್ ಪ್ರೆಡಿಕ್ಷನ್ ಇದೆ ಹೆವಿ ರೈನ್, ಆವಾಗ ಹತ್ತದ ಕಷ್ಟ. ಪ್ಲಸ್ ಜನಗಳು ಬರೋ ಸ್ಟಾರ್ಟ್ ಆದರೆ ಒನ್ ವೇ ಟ್ರಾಫಿಕ್ ಅದು, ಅಂದರೆ 2 ಜನ ಹೋಗೋಕ್ಕೆ ಆಗಲ್ಲ. ಆಯಿತಾ, ದಟ್ಸ್ ಹೌ ಇಟ್. ಯು ವಿಲ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಹೌ ಹುಡುಗ ದಬಾಕೊಂಡ್ಬಿಡ್ತಾನೆ ಫುಟೇಜ್ಗೋಸ್ಕರ ಅಂತ, ಅದು ನಾನು. ಓಕೆ, ನಾನು ನಾರ್ಮಲಿ ಶೂಸ್ ಎಲ್ಲ ಬಿಚ್ಚಿಬಿಟ್ಟು ಹೋಗಲ್ಲ, ಯಾಕಂದ್ರೆ ಅದು ಮಣ್ಣೆಲ್ಲ ಕಚ್ಕೊಳ್ಳುತ್ತೆ. ಶೂ ಹಾಕೊಂಡ್ಬಿಟ್ಟು ವಾಪಸ್ ತಗೊಂಡ್ಬಿಟ್ಟು ಡ್ರೋನ್ ನಮ್ಮ ಮೇಲೆ ಕಳಿಸ್ತೆ. 120 ಮೀಟರ್ಸ್ಗೆ ಟಾಪು. ಆಯಿತಾ, ಇಟ್ ಇಸ್ ನಾಟ್ ಗಾನ್ ಬಿಯಾಂಡ್ ದಟ್. ಯು ಸಿ ದಿಸ್, ಅಷ್ಟು ಇಲ್ಲ ನಡೆಯೋಕ್ಕೆ. ಇಲ್ಲಿ ನಡ್ಕೊಂಡು ಹೋಗ್ಬೋದು ಗೊತ್ತಾ ನೀವು, ದಮ್ಮಿದ್ರೆ ಅಲ್ಲೆಲ್ಲ ರೈಲಿಂಗ್ಸ್ ಇಲ್ಲ. ಅದು ನಿಮ್ಮ ಲೈಫು, ನಿಮ್ಮ ರಿಸ್ಕು. ಸ್ವಲ್ಪ ಜನ ಹುಡುಗಿರು ಅರ್ಧಕ್ಕೆಲ್ಲ ನಡ್ಕೊಂಡು ಹೋಗಿದ್ರು ಗೊತ್ತಾ. ಅವ್ರು ಮೇಕಪ್ ಹಾಕ್ತಾರೆ ಸ್ವಾಮಿ, ನಿಜವಾಗ್ಲೂ ಹೇಳ್ತೀನಿ. ಆ ಮೇಕಪ್ ಹಾಕ್ತಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಸ್ಕಿನ್ ಅಷ್ಟು ಬ್ಯಾಡ್ ಇದೆ. ಮೇಕಪ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಇಟ್ ವಿಲ್ ಶೋ ಪೋರ್ಸ್ ಅಂಡ್ ಆಲ್ ದ್ಯಾಟ್. ಆಯಿತಾ, ನಿಜವಾಗ್ಲೂ ನೋಡಿದ್ರೆ ನನಗೆ ಇವಾಗ ಒಂಥರ ಅಸಹ್ಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಜನಗಳು ಆ ಫೋಟೋ ವೀಡಿಯೋಗೋಸ್ಕರ ಚೆನ್ನಾಗಿ ಬಟ್ಟೆ ಹಾಕೊಂಡ್ಬರ್ತಾನೆ. ಮೇಕಪ್ ಫೇಸ್ ಕಲರೇ ಬೇರೆ ಥರ, ಕತ್ತು ಕಲರೇ ಬೇರೆ ಥರ. ಅವ್ರು ಇರೋದಿಲ್ಲ, ಅವರೆಲ್ಲ ಬೆಳ್ಳಗಿರ್ತಾರೆ, ಆದ್ರೂ ಡಿಫ್ರೆಂಟ್ ಕಲರ್. ಆ ಥರ ಮೇಕಪ್ ಮಾಡ್ಕೊಂಡು ಬರ್ತಾರಪ್ಪ. ಸಿ ಹೌ ಬ್ಯೂಟಿಫುಲ್ ದಿಸ್ ಇಸ್ ಯಾರ್. ಇವಾಗ ನೋಡಿ, ನಾನು ಇಲ್ಲಿ ಡ್ರೋನ್ನ ಹಾರ ಬಿಟ್ಬಿಟ್ಟಿದ್ದೀನಿ, ಬಿದ್ದೋದು ಕಾಣ್ತಾ, ನೀರು ಜೋರ ಬಂದ್ಬಿಡ್ತು. ಆಯಿತಾ, ಅದಕ್ಕೆ ನನಗೆ ಫುಲ್ ವೆಟ್ ಆಗುತ್ತೆ. ನಿನ್ನೆ ಹೋದ್ರೆ ದವಾಕೊಂಬಿಟ್ಟೆ. ಅಯ್ಯೋ, ನನಗೆ ಯೋಚನೆ ಏನಂದರೆ, ಫೋನ್ಗೆ ವೆಟ್ ಆಗಿಬಿಟ್ರಿ ಏನಪ್ಪ ಮಾಡೋದು, ಆ ಕಂಟ್ರೋಲರ್ ವೆಟ್ ಆಗಿಬಿಟ್ರಿ ಏನು. ಸಿ ಸ್ಮಾಲ್ ಥಿಂಗ್ಸ್ ಲೈಕ್ ದಿಸ್ ಐ ಡೂ ಎಂಜಾಯ್. ಸೊ ನೆಕ್ಸ್ಟ್ ವೀಡಿಯೋ ಕಾಯಿರಿ, 8 ಬೆಸ್ಟ್ ಪ್ಲೇಸ್ ತೋರಿಸ್ತೀನಿ, ಸಮರೈಸ್ ಮಾಡ್ತೀನಿ. ನಾನು ಸಿಗೋ ತನಕ ಸ್ಟೇ ಸೇಫ್.